ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 30/12/2025 ಮುರಳಿ. ಇವತ್ತಿನ ಬಾಪ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಪಾಪಕರ್ಮಗಳಿಂದ ಹಗುರವಾಗಬೇಕಂದ್ರೆ ಪ್ರಾಮಾಣಿಕರಾಗಿ ತಮ್ಮ ಕರ್ಮದ ಎಲ್ಲ ಕಥೆಯನ್ನ ತಂದೆಗೆ ಬರೆದು ಒಪ್ಪಿಸ್ರಿ, ಆಗ ಕ್ಷಮೆ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಆತ್ಮ ಅಭಿಮಾನಿಗಳಾಗ್ರಿ. ಬಾಬಾರವರ ನಿರ್ದೇಶನ ಆಗಿದೆ, ಮಕ್ಕಳೇ, ಯೋಗ ಬಲದಿಂದ ಪಾವನರಾಗ್ರಿ. ಮೂರನೇದು, ಡಬ್ಬಲ್ ಕಿರೀಟಧಾರಿ ದೇವತೆಗಳಾಗಲು ಬಹಳ ಬಹಳ ಮಧುರವಾಗಿರ್ಬೇಕು. ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇಟ್ಕೊಳ್ಬೇಕು. ನಾಲ್ಕನೇದು, ಸದಾ ಬೇಹದ್ದಿನ ಅಸೀಮಿತ ಸ್ಥಿತಿಯಲ್ಲಿದ್ದು ಬಂಧನ ಮುಕ್ತರು, ಜೀವನ್ಮುಕ್ತರು ಆಗಿರಿ. ಐದನೇದು, ನಿಶ್ಚಯ ಬುದ್ಧಿ ಉಳ್ಳವರ ನಿಶಾನಿಯಾಗಿದೆ. ನಿಶ್ಚಿತ ವಿಜಯಿಗಳು ಹಾಗೂ ನಿಶ್ಚಿಂತರು. ಅವರ ಹತ್ತಿರ ವ್ಯರ್ಥವು ಬರಲು ಸಾಧ್ಯವೇ ಇಲ್ಲ. 5 ಬಿಂದುಗಳು: ಪ್ರಾಮಾಣಿಕತೆ, ಯೋಗ ಬಲ, ಬಹಳ ಮಧುರವಾಗಿರಬೇಕು, ಬಂಧನ ಮುಕ್ತರು, ಜೀವನ್ಮುಕ್ತರು, ನಿಶ್ಚಯ ಬುದ್ಧಿ. ಇಂದಿನ ಚಿಂತನೆ: ನಾನು ಆತ್ಮ, ನಿಶ್ಚಯ ಬುದ್ಧಿಮಾನ್, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಪ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರ ಎಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ನಾನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ, ಸ್ವಯಂ ಪರಮಾತ್ಮ ಶಿವಬಾಬರವರಿಂದ ಬ್ರಹ್ಮ ತಂದೆಯ ಮುಖಾಂತರ ದಿವ್ಯವಾಗಿರ್ತಕ್ಕಂಥ ಸತ್ಯ ಜ್ಞಾನವನ್ನು ಪಡೆದ ಜ್ಞಾನವಾನ ಆತ್ಮನಾಗಿದ್ದೇನೆ. ನಾನು ಆತ್ಮ 2500 ವರ್ಷಗಳು ದ್ವಾಪರ ಮತ್ತು ಕಲಿಯುಗದಲ್ಲಿ ದೇಹದ ಅಭಿಮಾನಕ್ಕೆ ವಶ ಆಗಿ ಅನೇಕ ಪಾಪಕರ್ಮಗಳನ್ನು ಮಾಡಿರಬಹುದು. ಹಾಗೂ ಈ ಜನ್ಮದಲ್ಲೂ ಸಹ ಅನೇಕ ಪಾಪಕರ್ಮಗಳನ್ನು ಮಾಡಿರಬಹುದು. ಎಲ್ಲವನ್ನೂ ಪ್ರಾಮಾಣಿಕವಾಗಿ ತಂದೆಗೆ ಬರೆದು ಒಪ್ಪಿಸಿ ಸದಾ ಹಗುರವಾಗಿರುತ್ತೇನೆ. ನಾನು ಆತ್ಮ ಪ್ರಾಮಾಣಿಕನಾಗಿದ್ದೇನೆ. ನಾನು ಆತ್ಮ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದು ತಂದೆಯ ಆಜ್ಞೆಯನ್ನ ಅನುಸರಿಸುತ್ತೇನೆ. ಯೋಗ ಬಲದಿಂದ ಪಾವನನಾಗಿ ಪಾವನ ಪ್ರಪಂಚದ ಮಾಲೀಕನಾಗುವ ಪುರುಷಾರ್ಥ ಮಾಡುತ್ತಿದ್ದೇನೆ. ನಾನು ಆತ್ಮ ಡಬಲ್ ಕಿರೀಟಧಾರಿ, ಪವಿತ್ರತೆಯ ಕಿರೀಟ ಹಾಗೂ ರತ್ನಜರಿತ ಕಿರೀಟ. ದೇವತೆಯಾಗಲು ಬಹಳ ಬಹಳ ಮಧುರವಾಗಿರುತ್ತೇನೆ. ಬುದ್ಧಿಯ ಲೈನ್ ಸದಾ ತಂದೆಯ ಜೊತೆಯಲ್ಲಿ ಕ್ಲಿಯರ್ ಆಗಿರಿಸಿಕೊಳ್ಳುತ್ತೇನೆ. ನಾನು ಆತ್ಮ ಬೇಹದ್ದಿನ ಸ್ಥಿತಿಯಲ್ಲಿದ್ದು ಬಂಧನ ಮುಕ್ತ ಹಾಗೂ ಜೀವನ್ಮುಕ್ತನಾಗುವ ಅಭ್ಯಾಸ ಮಾಡುತ್ತೇನೆ. ನಾನು ನಿಶ್ಚಯ ಬುದ್ಧಿ ಉಳ್ಳ ಆತ್ಮನಾಗಿದ್ದೇನೆ. ನಿಶ್ಚಯ ಬುದ್ಧಿ. ನಾನು ನಿಶ್ಚಿತ ವಿಜಯಿ, ನಿಶ್ಚಿಂತನಾಗಿದ್ದೇನೆ. ತಂದೆ ಸಿಕ್ಕಿದರೂ ಎಲ್ಲವೂ ಪ್ರಾಪ್ತಿಯಾಗಿದೆ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ನಾನು ಆತ್ಮ 5000 ವರುಷಗಳಿಂದ ಅಗಲಿದ ನನ್ನ ನಿಜವಾದ ಮನೆ ಪರಮಧಾಮ. ನಾನು ಆತ್ಮ ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ಕ್ಷಣದಲ್ಲಿ ನನ್ನ ನಿಜ ಮನೆಯನ್ನು ತಲುಪುತ್ತೇನೆ. ಶರೀರದಿಂದ ಭಿನ್ನ, ಶರೀರದ ಜಗತ್ತಿಗಿಂತಲೂ ದೂರ. ಸೂರ್ಯ ಚಂದ್ರ ನಕ್ಷತ್ರಗಳು
ಆಕಾಶ ತತ್ವ. ನಾನು ಆತ್ಮ ಆಕಾಶ ತತ್ವಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕವನ್ನು ತಲುಪಿದೆ. ಸೂಕ್ಷ್ಮ ಲೋಕ ಸಂಪೂರ್ಣ ಬೆಳಕಿನ ಲೋಕದಲ್ಲಿ ಬೆಳಕಾಗಿ ಬೆಳಕಿನ ದೇಹದಲ್ಲಿ ಬಿಂದುವಾಗಿ ಹೊಳಿತಾ ಇದ್ದೀನಿ. ಓಹೋ, ನನ್ನ ಪ್ರಿಯಾತಿ ಪ್ರಿಯ, ಅತಿ ಪ್ರಿಯ, ಅತಿ ಮಧುರ ಬ್ರಹ್ಮ ತಂದೆ, ಸಂಪೂರ್ಣ ಫರಿಸ್ತೆ ಬ್ರಹ್ಮ ತಂದೆಯವರ ಮಸ್ತಕದಲ್ಲಿ ಶಿವಬಾಬರವರು ಸಹ ಬಿಂದುವಾಗಿ ಹೊಳಿತಾ ಇದ್ದಾರೆ. ಶಿವಬಾಬಾ ಹಾಗೂ ಬ್ರಹ್ಮ ಬಾಬಾ ಬಾಪ್ದಾದರವರು ಅತಿ ಆಕರ್ಷಣೆಯನ್ನು ಮಾಡುತ್ತಿದ್ದಾರೆ. ನಾನು ಆತ್ಮ ಬಾಪ್ದಾದರವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ಬೆಳಕಿನ ಲೋಕದಲ್ಲಿ, ಬೆಳಕಿನ ದೇಹದಲ್ಲಿ, ಸಂಪೂರ್ಣ ಫರಿಸ್ತಾ ಬಾಪ್ದಾದರವರ ಸಮ್ಮುಖದಲ್ಲಿ ಅಪಾರ ಸ್ನೇಹ ತುಂಬಿದ ದೃಷ್ಟಿ ಪಡೆದುಕೊಳ್ಳುತ್ತಿದ್ದೇನೆ. ಅಪಾರ ಸ್ನೇಹವನ್ನ ತಂದೆಯಿಂದ ತುಂಬಿಕೊಳ್ಳುತ್ತಿದ್ದೇನೆ. ಓಹೋ, ತಂದೆ ಬಾಪ್ದಾದರವರು ಮೀಟೆ ಬಚ್ಚೆ, ಪ್ರೀತಿಯ ಮಗುವೆ ಎಂದು ಹೇಳುತ್ತಾ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ, ಸಂಪೂರ್ಣ ಪವಿತ್ರ ಆತ್ಮ ಭವ, ಬಂಧನ ಮುಕ್ತ ಜೀವನ್ ಮುಕ್ತ ಆತ್ಮ ಭವ, ಸದಾ ಯೋಗಿ, ನಿರಂತರ ಯೋಗಿ ಆತ್ಮ ಭವ, ನಿಶ್ಚಯ ಬುದ್ಧಿ ವಿಜಯೀ ರತನಾತ್ಮ ಭವ. ಬಾಪ್ದಾದರವರು ವರದಾನ ಹಾಗೂ ದೃಷ್ಟಿಯಿಂದ, ವರದಾನಗಳಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಬಾಪ್ದಾದರವರು ತಮ್ಮ ಬಾಹುಗಳಿಂದ ನನ್ನನ್ನು ಆಲಂಗಿಸಿಕೊಂಡರು. ಸೂಕ್ಷ್ಮ ಲೋಕದಲ್ಲಿ ಸಂಪೂರ್ಣ ಫರಿಸ್ತಾ ಬಾಪ್ದಾದರವರ ಮಡಿಲಲ್ಲಿ ಅಪಾರ ಸುಖದ ಅನುಭವ ಮಾಡುತ್ತಿದ್ದೇನೆ. ಓಹೋ, ಬಾಪ್ದಾದರವರು ತಮ್ಮ ವರದಾನಿ ಹಸ್ತಗಳಿಂದ ನನ್ನ ತಲೆಯ ಮೇಲೆ ಕೈ ನೀಡುತ್ತಿದ್ದಾರೆ. ಓಹೋ, ನಾನು ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಬಿಂದುವಾಗಿ ಹೋದೆ. ಬಿಂದು ರೂಪದಲ್ಲಿ ಪರಮಧಾಮದಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಅತಿ ಪ್ರಿಯ ಪರಂ ಜ್ಯೋತಿ ಪರಮಾತ್ಮ ಶಿವಬಾಬರವರು ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ನಾನು ಆತ್ಮ ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಯಿಂದ ಅಪಾರ ಸ್ನೇಹ ಶಕ್ತಿಗಳನ್ನು ತುಂಬಿಕೊಳ್ಳುತ್ತಿದ್ದೇನೆ. ನಾನು ಆತ್ಮರೂಪಿ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ವಿಶ್ವದೆಲ್ಲ ಆತ್ಮಗಳಿಗೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ಹಾಗೂ ಸಂಕಲ್ಪದ ಮುಖಾಂತರ ತಂದೆಯ ಪರಿಚಯ, ಸತ್ಯ ಸಂದೇಶವನ್ನು ಎಲ್ಲರಿಗೂ ಹಂಚುತ್ತಿದ್ದೇನೆ. ಓಹೋ, ತಂದೆಯ ಸಂದೇಶವನ್ನು ಪಡೆಯುತ್ತಿದ್ದಂತೆಯೇ ಕೋಟಿ ಕೋಟಿ ದೈವಿ ಕುಲದ ಆತ್ಮಗಳು ಓಡೋಡಿ ಬರುತ್ತಿದ್ದಾರೆ. ಇಡೀ ವಿಶ್ವದೆಲ್ಲ ಈಶ್ವರೀಯ ಕೇಂದ್ರಗಳು ಭಗವಂತನ ಮಕ್ಕಳಿಂದ ತುಂಬಿ ಹೋಗಿವೆ. ಎಲ್ಲ ಆತ್ಮಗಳು ಕೂಡ ತಮ್ಮ ಅಧಿಕಾರವನ್ನು ತಂದೆಯಿಂದ ಪಡೆದುಕೊಳ್ಳುತ್ತಿದ್ದಾರೆ. ಪ್ರಭು, ಜೀವನ ಧನ್ಯವಾಯಿತು, ನಿಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದೆ ಎನ್ನುತ್ತಿದ್ದಾರೆ. ಓಂ ಶಾಂತಿ.